ಭವ್ಯ ಮಂದಿರದಲ್ಲಿ ಶ್ರೀರಾಮ ವಿರಾಜಮಾನ. ಭವ್ಯ ಮಂದಿರದ ಒಳಗೆ ವಜ್ರ ವೈಡೂರ್ಯ ಬಂಗಾರದ ಒಡವೆಯಲ್ಲಿ ಮಿಂಚ್ತಾ ಇರುವ ಬಾಲರಾಮನ ಸೊಬಗು. ಮುತ್ತುರಾಮ ಮಂದಸ್ಮಿತಾರಾಮನ ಮೈ ಮೇಲೆ ಕಣ್ಣು ಕೋರೈಸುವಂತಹ ಆಭರಣ. ರಾಮಾಯಣದಲ್ಲಿ ಉಲ್ಲೇಖ ಆಗಿರುವ ರಾಮನ ಚಿನ್ನಾಭರಣಗಳ ಸಮ್ಮಿಲನ. ಇದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಬಂಗಾರ ವಜ್ರ ವೈಡೂರ್ಯದಲ್ಲಿ ಮಿಂದೆದ್ದ ಬಾಲರಾಮ, ಸರ್ವಾಭರಣ ಭೂಷಿತ ದಶರಥನಂದ ಬಲು ಚಂದ. ನೋಡಿದಷ್ಟು ಮತ್ತೆ ಮತ್ತೆ ಕಣ್ತುಂಬಿಕೊಳ್ಳುವಷ್ಟು ಚಂದ. ಮುಖದ ಲಾಸ್ಯ, ಸರ್ವಾಭರಣ ಭೂಷಿತ ಬಾಲರಾಮನ ಮೂರ್ತಿಯಲ್ಲಿ ಅದೆಂಥ ಜೀವಂತ ದೈವತ್ವ ಕಳೆ. ಆಸಕ್ತಿಯ ವಿಚಾರ ಅಂದ್ರೆ ರಾಮಲಲ್ಲನ ಮೇಲೆ ಇರೋದು ವಜ್ರ ವೈಡೂರ್ಯ ಬಂಗಾರದ ಲೋಕ. ರಾಮಲಲ್ಲನ ಹಣೆಯ ಮೇಲೆ ವಜ್ರದ ತಿಲಕ, ಮುಕುಟದಲ್ಲಿ ಚಿನ್ನದ ಕಿರೀಟ, 75 ಕ್ಯಾರೆಟ್ ವಜ್ರ ಬಳಸಿ ಮುದ್ದು ಬಾಲರಾಮನಿಗೆ ಅಲಂಕಾರ ಮಾಡಲಾಗಿದೆ. ಹಾಗಾದ್ರೆ ಶ್ರೀರಾಮನ ಮೇಲೆ ತೊಡಿಸಲಾಗಿರುವ ದೈವಿಕ ಶಕ್ತಿಯ ಆಭರಣಗಳು ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಬಾಲರಾಮನ ತಿಲಕ ವಜ್ರ ಚಿನ್ನದಿಂದ ತಯಾರಿ. ಶುದ್ಧ ವಜ್ರದ ತಿಲಕ 16 ಗ್ರಾಂ ಹಳದಿ ಚಿನ್ನದ ಮಧ್ಯೆ 3 ಕ್ಯಾರೆಟ್ ವಜ್ರ. ಇದರ ಸುತ್ತಮುತ್ತ 10 ಕ್ಯಾರೆಟ್ ಸಣ್ಣ ವಜ್ರಗಳಿವೆ. ಬಾಲರಾಮನ ಮುಕುಟ ಉತ್ತರ ಭಾರತೀಯ ಶೈಲಿಯಲ್ಲಿ ಬಂಗಾರದ ಕಿರೀಟ, ಹವಳ, ವಜ್ರ, ಮಾಣಿಕ್ಯ, ಪಚ್ಚೆಯಿಂದ ರೂಪಿಸಲಾಗಿದೆ. ಚಿನ್ನದ ಕಿರೀಟ ಬರೋಬ್ಬರಿ 1.7 ಕೆಜಿ ತೂಕ ಹೊಂದಿದೆ. 75 ಕ್ಯಾರೆಟ್ ವಜ್ರವನ್ನ ಹೊಂದಿದೆ. 135 ಕ್ಯಾರೆಟ್ ಜಾಂಬಿಯನ್ ಪಚ್ಚೆ, 262 ಕ್ಯಾರೆಟ್ ಮಾಣಿಕ್ಯವಿದೆ. ಕಿರೀಟದ ಮಧ್ಯಭಾಗದಲ್ಲಿ ಸೂರ್ಯವಂಶವನ್ನ ಸೂಚಿಸುವ ಸಂಕೇತ. ಬಾಲರಾಮನ ಕಿವಿಯೋಲೆ, ಇಲ್ಲಿಯೂ ಕೂಡ ಬಂಗಾರದ ಲೋಕವನ್ನೇ ಧರೆಗಿಳಿಸಲಾಗಿದೆ. ನವಿಲಿನ ಆಕೃತಿಯನ್ನ ಹೋಲುವಂತೆ ಓಲೆಯನ್ನ ಡಿಸೈನ್ ಮಾಡಲಾಗಿದೆ. ಮಾಣಿಕ್ಯ, ಪಚ್ಚೆ, ಹವಳ, ವಜ್ರಗಳನ್ನ ಪೋಣಿಸಲಾಗಿದೆ. ಶ್ರೀರಾಮನ ಕೊರಳಿನ ಹಾರದ ಪದಕ, ರಾಮಲಲ್ಲ ಕೊರಳಿಗೆ ಹಾಕಿರುವ ಪದಕ ಕೂಡ ಬಹಳಷ್ಟು ವಿಶೇಷ. ಇದನ್ನ ಅರ್ಧ ಚಂದ್ರಾಕೃತಿಯಲ್ಲಿ ಮಾಡಲಾಗಿದೆ. ನೆಕ್ಲೆಸ್ 50 ಗ್ರಾಂ ತೂಗುವ ಈ ಹಾರ 50 ಕ್ಯಾರೆಟ್ ಶುದ್ಧ ವಜ್ರದಿಂದ ತಯಾರು ಮಾಡಲಾಗಿದೆ. 150 ಕ್ಯಾರೆಟ್ ರೂಬಿ ಬಳಕೆ ಮಾಡಲಾಗಿದೆ. ವಿಜಯಮಾಲ 2 ಕೆಜಿ ತೂಕವಿರುವ ಉದ್ದನೆಯ ಮಾಲೆ, ಚಿನ್ನ ಮಾಣಿಕ್ಯ ಬಳಸಿರುವ ವಿಜಯಮಾಲೆ. ಇದು ಮುದ್ದು ಬಾಲರಾಮನ ವೈಭವದ ಅನನ್ಯ ನೋಟ. ವಿಶಿಷ್ಟ ವಸ್ತ್ರ ಒಡವೆಯ ಲೋಕದಲ್ಲಿ ಶ್ರೀರಾಮನ ಚಂದವನ್ನ ನೋಡಿ ಇಡೀ ಭಕ್ತ ವೃಂದ ಕಳೆದು ಹೋಗ್ತಿದೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.